ನಮಸ್ಕಾರ ಎಲ್ಲರಿಗೆ. ನಾನು ನಿಮ್ಮ ಮಾಂತೇಶ್. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಬಂದಿರೋ ವಿಷಯ, ಫಸ್ಟು ನಾವು ಮೈಲಾಪುರದ ಜಾತ್ರೆ ಬಗ್ಗೆ ಮಾತಾಡ್ಕೊಳ್ಳೋಣ. ಎರಡನೇದು KL ರಾಹುಲ್ ಬಗ್ಗೆ ಮಾತಾಡ್ಕೊಳ್ಳೋಣ. ಮೂರನೇದು ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡಲೇಬೇಕು. ಆಮೇಲೆ ಇನ್ನೂ 4-5 ವಿಷಯಗಳಿದ್ದಾವೆ, ನಾನು ಕೊನೆಯಲ್ಲಿ ಹೇಳ್ತೀನಿ. ಅದಕ್ಕೋಸ್ಕರ ನೀವು ಲಾಸ್ಟಿನವರೆಗೆ ವಿಡಿಯೋ ನೋಡಿ. ಇವತ್ತು ಮುಖ್ಯವಾಗಿರೋ ವಿಷಯಗಳು ತುಂಬ ಇದ್ದಾವೆ. ನಾವು ಫಸ್ಟಿಗೆ ಸ್ಟಾರ್ಟ್ ಮಾಡೋಣ. ಮೈಲಾರಲಿಂಗೇಶ್ವರನ ಜಾತ್ರೆಯ ವಿಷಯ. ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಮೈಲಾಪುರದ ಮೈಲಾರಲಿಂಗೇಶ್ವರ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧವಾದಂಥ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಇವತ್ತು ಸಂಕ್ರಾಂತಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಂಕ್ರಾಂತಿ ಹಬ್ಬದಂತೆ ಜಾತ್ರೆ ನಡೆಯಿತು. ಈ ಜಾತ್ರೆ ಪಲ್ಲಕ್ಕಿ ಟೈಮಲ್ಲಿ ಭಕ್ತರೆಲ್ಲರೂ, ಲಕ್ಷಾಂತರ ಭಕ್ತರು ಸೇರಿ ಭಂಡಾರದೊಡೆಯನ ಎಲ್ಲರೂ ಭಂಡಾರವನ್ನು ಎಸೆದು ಅವರ ಭಕ್ತಿಯನ್ನು ಅರ್ಪಿಸಿದರು, ದರ್ಶನ ಮಾಡಿಕೊಂಡ್ರು. ಲಕ್ಷಾಂತರ ಜನಗಳು ಬಂದು ದರ್ಶನ ಮಾಡಿಕೊಂಡ್ರು. ನೀವು ಯಾರ್ಯಾರೆಲ್ಲ ಹೋಗಿ ದರ್ಶನ ಮಾಡ್ಕೊಂಡ್ರಿ, ಜಾತ್ರೆಗೆ ಹೋಗಿದ್ರಿ, ಕಾಮೆಂಟಲ್ಲಿ ತಿಳಿಸ್ರಿ. ಆಮೇಲೆ ಭಾರತ ವಿರುದ್ಧ ನ್ಯೂಜಿಲೆಂಡ್ ಮ್ಯಾಚು ಇವತ್ತು ನಡೀತಾ ಇದೆ. ಈ ಆರಂಭಿಕ ಆಟ ಚೆನ್ನಾಗಿ ನಡೆದ್ರು. ಶುಭಾಂಗಿಲ್ ಅವರು ಅರ್ಧ ಶತಕ ಮೇಲೆ ಆಡಿದರು. ಆಮೇಲೆ ಅದಕ್ಕಿಂತ ಮುಂಚೆನೇ ರೋಹಿತ್ ಶರ್ಮಾ ಔಟಾಗಿ ಹೋಗಿ, ಆಮೇಲೆ ಶುಭಾಂಗಿಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್ ಎಲ್ಲ ಔಟ್ ಆದಮೇಲೆ ನಮ್ಮ ಕರ್ನಾಟಕದ ಹುಡುಗ KL ರಾಹುಲ್ ಪಕ್ಕದ ಬ್ಯಾಟಿಂಗ್ ಪ್ರದರ್ಶನ ಅಂತ ಇವತ್ತು ನಾವು ಹೇಳ್ಬೋದು. ಯಾಕಂದರೆ ವಿಕೆಟ್ಗಳ ಮೇಲೆ ವಿಕೆಟ್ ಹೋದ್ಮೇಲೆ ಭಾರತ ತಂಡ ಸಂಕಷ್ಟ ಅನುಭವಿಸ್ತಿರೋ ಟೈಮಲ್ಲಿ ಅವರು ಇವತ್ತು ಟೀಮಿನ ನಿಭಾಯಿಸ್ಕೊಂಡು ಹೋಗಿರೋದು ನೋಡಿದ್ರೆ ಒಳ್ಳೆ ಅವರ ಮೆಂಟಾಲಿಟಿಗೆ ನಾವು ಮೆಚ್ಚಲೇಬೇಕು. ಯಾಕಂದ್ರೆ ಎಲ್ಲ ವಿಕೆಟ್ಗಳನ್ನು ಕಳೆದುಕೊಂಡ್ರು ಅವರು ನಾಟ್ಔಟಲ್ಲಿ ನಿಂತುಕೊಂಡು ಕೊನೆಯವರೆಗೆ 92 ಬಾಲಲ್ಲಿ 112 ರನ್ಗಳನ್ನು ಹೊಡಿತಾರೆ. शतक KL राहुल के नाम फंसा हुआ था भारत जब बल्लेबाजी के लिए आए थे, लेकिन जब ये आते हैं ये भारत को सुरक्षित स्थान तक पहुंचाते हैं. तीसरा इनका शतक है. बैटिंग ಇದು ನಾರ್ಮಲ್ ಟೈಮಲ್ಲಿ ಹೊಡಿಬೋದು. 5ನೇ ಸ್ಥಾನದಲ್ಲಿ ಬರ್ತಾರೆ ಅವರು. 5ನೇ ಸ್ಥಾನದಲ್ಲಿ ಬಂದು ಪ್ರತಿಯೊಬ್ಬರು ಬಂದವರು ಬಂದಂಗೆ ಔಟ್ ಆಗಿ ಹೋಗ್ತಾ ಇದ್ರು ಇವರು ಕೊನೆಯವರೆಗೆ ನಿಂತ್ಕೊಂಡು 112 ರನ್ಗಳನ್ನು ಹೊಡಿತಾರೆ. ಇದು ಇವತ್ತು ನ್ಯೂಜಿಲ್ಯಾಂಡು ಇಂಡಿಯಾ ನಡುವಿನ ಪಂದ್ಯದಲ್ಲಿ 284 ರನ್ನು ಗುರಿ ಮುಟ್ಟಲಿಕ್ಕೆ KL ರಾಹುಲ್ ಅವರೇ ಕಾರಣ ಅಂತ ಹೇಳ್ಕೋಬಹುದು. ಮಿನಿಮಮ್ ಸ್ಕೋರು ಇವಾಗ ನಾವು 200 ಒಳಗಡೆನೆ ಇದು ಆಲ್ ಔಟ್ ಆಗೋವಂಥ ಪರಿಸ್ಥಿತಿ ಟೈಮಲ್ಲಿ ಇವರು ಲಾಸ್ಟ್ವರೆಗೆ ನಿಂತ್ಕೊಂಡು 284 ರನ್ನು ಅವರಿಗೆ ಗುರಿ. ಅದಾದ ಮೇಲೆ ಕೊಹ್ಲಿ ಅವರ ಬಗ್ಗೆ ಮಾತಾಡ್ಬೇಕು. ಯಾಕಂದರೆ ಸತತವಾಗಿ 5 ಪಂದ್ಯಗಳಲ್ಲಿ 5 ಅರ್ಧ ಶತಕ ಮೇಲೆ ಆಡಿರ್ತಾರೆ. 5 ಪಂದ್ಯಗಳಲ್ಲಿ 5 ಅರ್ಧ ಶತಕದ ಮೇಲೆ ಬ್ಯಾಟಿಂಗ್ ಆಡಿರ್ತಾರಲ್ಲ ಇಲ್ಲಿವರೆಗೂ. ಇದು ಅವ್ರಿಗೆ 6ನೇ ಪಂದ್ಯ. ಇವತ್ತು ಕೂಡ ಅರ್ಧ ಶತಕ ಮೇಲೆ ಆಡಿದರೆ ಅವ್ರದ್ದು ಒಳ್ಳೆ ರೆಕಾರ್ಡ್ ಆಗ್ತಿತ್ತು. ಆದ್ರೂ ಇವತ್ತು ಅವರು ಅದೊಂದು ವಿಫಲವಾದರು. ಇಲ್ಲಿವರೆಗೆ ಮಾಡ್ಕೊಂಡ್ ಬಂದಿರುವಂತ ಆ ಹೆಸರು 5 ಇವತ್ತೊಂದು ಅರ್ಧ ಶತಕ ಹೊಡೆದಿದ್ರೆ ಆ ಹೆಸರು ಹಂಗೆ ಕಂಟಿನ್ಯೂ ಆಗಿ ಇರ್ತಿತ್ತು. ಆಗಲಿಲ್ಲ. ಕೇವಲ 23 ರನ್ನು 29 ಬಾಲ್ಗಳಲ್ಲಿ 23 ರನ್ಗಳು ಮಾಡಿರ್ತಾರೆ. ಆಮೇಲೆ ಅವರು ಔಟ್ ಆಗಿ ಹೋಗ್ತಾರೆ. ಅವ್ರ ಬಗ್ಗೆ ಮಾತಾಡ್ಕೊಳ್ಳುವುದು ಇದೆ ಅಂತ ಯಾಕೆ ಹೇಳಿದ್ರೆ, ಅವರು ಇವತ್ತು ಸಚಿನ್ ತೆಂಡೂಲ್ಕರ್ ಅವರ ರೆಕಾರ್ಡನ್ನು ಬ್ರೇಕ್ ಮಾಡ್ತಾರೆ. ಯಾವ ರೀತಿ ಅಂದರೆ, ಬೇಜಾನ್ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿರೋದೆಲ್ಲ ವಿರಾಟ್ ಕೊಹ್ಲಿ ಅವರೇ. ಇದೇನು ರೆಕಾರ್ಡ್ ಅಂದರೆ, ನ್ಯೂಜಿಲ್ಯಾಂಡ್ ವಿರುದ್ಧ ಏಕದಿನ ಪಂದ್ಯದಲ್ಲಿ 1750 ರನ್ಗಳನ್ನು ಮಾಡಿ ಮೊದಲ ಸ್ಥಾನದಲ್ಲಿದ್ದರು. ಇವಾಗ ಅವರನ್ನು ಹಿಂದಿಕ್ಕಿ ವಿರಾಟ್ ಕೊಹ್ಲಿ ಅವರು ಮುಂದಕ್ಕೆ ಮೇಲೆ ಹೋದರು.
1773 ರನ್ಗಳನ್ನು ವಿರಾಟ್ ಕೊಹ್ಲಿ ಅವರು ಮಾಡಿ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಯನ್ನು ಮುರಿದಾಕಿದರು. ಇವಾಗ ಫಸ್ಟ್ ದಾಖಲೆಯಲ್ಲಿ ಟಾಪ್ ಅಲ್ಲಿ ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಮೊದಲ ಸ್ಥಾನದಲ್ಲಿದ್ದಾರೆ. ಅದೇ ಇವತ್ತಿನ ವಿಷಯ, ಕೊಹ್ಲಿ ಅವರ ವಿಷಯ. ನೆಕ್ಸ್ಟ್ ವಿಷಯ ಮಾತಾಡೋಣ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಪ್ರತಿ ಸೀಸನ್ ನಲ್ಲಿ ನಡೆದಂತೆ ಈ ಸೀಸನ್ ನಲ್ಲಿ ಕೂಡ ಪ್ರತಿಯೊಬ್ಬರು ಸೆಲೆಬ್ರಿಟಿಗಳು ಬಂದರು, ವಾರದಿಂದ ವಾರ ಎಲಿಮಿನೇಟ್ ಆಗಿ ಹೋದ್ರು. ಇವಾಗ ಕೇವಲ ಉಳಿದಿರುವುದು 7 ಜನ. ಈ 7 ಜನದಲ್ಲಿ ಯಾರು ಬಿಗ್ ಬಾಸ್ ಟೈಟಲ್ ವಿನ್ನರ್ ಆಗುತ್ತಾರೆ ಅನ್ನುವುದೇ ಕುತೂಹಲದ ವಿಷಯ. ಈ ಹೊರಗಡೆ ಗಿಲ್ಲಿ ನಟ ಟೈಟಲ್ ವಿನ್ನರ್ ಆಗ್ತಾರೆ ಎಂಬುದೇ ಜಾಸ್ತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಿರೋ ಕಾಮೆಂಟ್ಗಳು, ಅವರ ಬಗ್ಗೆ ಸುರಿಮಳೆ ಕಾಮೆಂಟ್ಗಳು. ಅದ್ರ ಪ್ರಕಾರ ನೋಡಿದ್ರೆ ಗಿಲ್ಲಿ ನಟ ವಿನ್ ಆಗ್ತಾರೆ ಅಂತಾರೆ. ಆಮೇಲೆ ಕಿಚ್ಚ ಸುದೀಪ್ ಅವ್ರನ್ನ ನಾರಾಯಣ ಗೌಡ ಅವರು ಭೇಟಿಯಾಗಿದ್ದಾರೆ. ಅವ್ರಿಗೆ 25 ಲಕ್ಷ ದುಡ್ಡು ಕೊಟ್ಟಿದ್ದಾರೆ. ಅಶ್ವಿನ್ ಗೌಡ ಅವ್ರನ್ನ ಗೆಲ್ಲಿಸ್ಬೇಕು, ಕರ್ನಾಟಕದ ಹೋರಾಟಗಾರ್ತಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ವಿಷಯ. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಎಂಬುದು ಇನ್ನು ಯಾರಿಗೆ ಗೊತ್ತಿಲ್ಲ. ಆದರೆ ಈ ವಿಷಯ ವೈರಲ್ ಆಗಿದೆ. ನಾರಾಯಣಗೌಡ ಅವರು ಸುದೀಪ್ ಸರ್ ಅವ್ರನ್ನ ಭೇಟಿಯಾಗಿದ್ದಾರೆ ಅಂತೇಳಿ ಫೋಟೋಗಳು ವೈರಲ್ ಆಗ್ತಾ ಇದ್ದಾವೆ. ಆದರೆ ಅಶ್ವಿನಿ ಗೌಡ ಅವರು ಕರ್ನಾಟಕದ ಹೋರಾಟಗಾರ್ತಿ ಎಂಬುದು ಬರೇ ಮಾತಿನಲ್ಲಿ ಮಾತ್ರ ಇದೆ. ಆದರೆ ಅವರ ಬಿಗ್ ಬಾಸ್ ಸೀಸನ್ 12ರಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಅವರು ಕನ್ನಡಕ್ಕಿಂತ ಜಾಸ್ತಿ ಇಂಗ್ಲಿಷ್ ಪದಗಳನ್ನೇ ಬಳಕೆ ಮಾಡ್ತಾರೆ ಎಂಬುದೇ ಜನಗಳ ಹೊರಗಡೆ ಮಾತಾಗಿದೆ. ಅದರಿಂದ ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ರಿ, ಯಾರಿಗೆ ವೋಟ್ ಮಾಡ್ತಾ ಇದ್ರಿ ಅಂತ ಕಾಮೆಂಟಲ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು ಬಿಗ್ ಬಾಸ್ ಸೀಸನ್ 12? ಸಂಕ್ರಾಂತಿ ಹಬ್ಬ ಯಾವ ಕಡೆ ಹೇಗೆ ನಡೆಯಿತು ಅನ್ನೋದು ಒಂದು ನಿಮಿಷದಲ್ಲಿ ಕ್ಲಿಕ್ಕಾಗಿ ನೋಡ್ಕೊಂಬರೋಣ ಬನ್ನಿ. ಸಂಕ್ರಾಂತಿ ಬಂತು, ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ಮುರುಗನ್ ಅವರ ನಿವಾಸ, ಕೇಂದ್ರ ಸಚಿವ ಮುರುಗನ್ ಅವರ ನಿವಾಸದಲ್ಲಿ ನರೇಂದ್ರ ಮೋದಿ ಅವರು ಹೋಗಿ ಪೊಂಗಲ್ ಆಚರಣೆ ಮಾಡಿದರು. ಗೋಸೇವೆಯನ್ನು ಕೂಡ ಮಾಡಿದರು. ಆಮೇಲೆ ಬೇರೆ ಬೇರೆ ನಾಡಿನಲ್ಲಿ ಮೂಲೆಯಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದರು. ಅವರವರ ವಿಧಗಳ ಆಚರಣೆ, ಕೆಲವೊಬ್ಬರು ಕೆಲವೊಂಥರ ಆಚರಣೆಗಳನ್ನು ಮಾಡಿದರು. ಹಬ್ಬ ಜೋರಾಗಿ ನಡೆಯಿತು. ಒಂದು ಸಲ WPL ಕಡೆ ಹೋಗುವುದಾದರೆ ನಿನ್ನೆ ನಡೆದ ಮುಂಬೈ ವಿರುದ್ಧ ಗುಜರಾತ್ ಈ ಪಂದ್ಯದಲ್ಲಿ ಹರ್ಮನ್ ಪ್ರೀತ್ ಒಳ್ಳೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಯಾಕಂದರೆ ಕೇವಲ 43 ಬಾಲಿನಲ್ಲಿ 71 ರನ್ನು, 7 4 2 6. ಇದಲ್ದೇ ಈ ಇಡೀ WPL ಅಲ್ಲಿ 10 ಹಾಫ್ ಸೆಂಚುರಿ, 10 ಅರ್ಧ ಶತಕವನ್ನು ಹೊಡೆದು ಅವರು ಮೊದಲ ಸ್ಥಾನದಲ್ಲಿದ್ದಾರೆ. ಹಾಗೆ ಭಾರತದಲ್ಲಿ ಫಸ್ಟು 1000 ರನ್ ಮಾಡಿರುವ ಆಟಗಾರ್ತಿಯಾಗಿ ಅವರು ಆಯ್ಕೆಯಾಗಿದ್ದಾರೆ. ಟೋಟಲ್ WPLನಲ್ಲಿ 2ನೇ ಸ್ಥಾನದಲ್ಲಿ ಇವರಿದ್ದಾರೆ. ಸೀವರ್ ಬ್ರಂಟ್ ಅವರು ಮೊದಲನೇ ಸ್ಥಾನದಲ್ಲಿದ್ದು 1101 ರನ್ಗಳನ್ನು ಅವರು ಮಾಡಿರ್ತಾರೆ. ಇದೀಗ ಇವರು 2ನೇ ಸ್ಥಾನದಲ್ಲಿ ಬಂದು 1016 ರನ್ಗಳನ್ನು ಕಲೆ ಹಾಕಿರ್ತಾರೆ. ಭಾರತದ ಮೊದಲ ಸ್ಥಾನದಲ್ಲಿ ಅರ್ಧ ಶತಕದಲ್ಲಿ ಇವರು ಮೊದಲ ಸ್ಥಾನದಲ್ಲಿರ್ತಾರೆ. ನನ್ನ ಚಾನಲ್ಲು ಇನ್ನಿದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.